ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 23ನೇ ದಿನದ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಕರ್ಮ ಮತ್ತು ಅಕರ್ಮದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ತಿಳಿದೆವು. ಇಂದು ಶ್ರೀಕೃಷ್ಣನು ಯಜ್ಞ ಎಂಬ ಪದಕ್ಕೆ ಹೊಸ ಆಯಾಮವನ್ನು ನೀಡುತ್ತಿದ್ದಾನೆ. ಯಜ್ಞ ಎಂದರೆ ಕೇವಲ ಬೆಂಕಿಯಲ್ಲಿ ತುಪ್ಪ ಸುರಿಯುವುದಲ್ಲ, ನಮ್ಮ ದೈನಂದಿನ ಕೆಲಸ, ಆಹಾರ, ಉಸಿರಾಟ ಮತ್ತು ಇಂದ್ರಿಯ ನಿಗ್ರಹ ಕೂಡ ಒಂದು ಯಜ್ಞವೇ. ಈ ವಿವಿಧ ಯಜ್ಞಗಳ ಬಗ್ಗೆ ಮತ್ತು ಜ್ಞಾನದ ಶಕ್ತಿಯ ಬಗ್ಗೆ ತಿಳಿಯೋಣ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಯಜ್ಞದ ಅರ್ಪಣೆಯೂ ಬ್ರಹ್ಮ, ಹವಿಸ್ಸು ಬ್ರಹ್ಮ, ಅಗ್ನಿಯೂ ಬ್ರಹ್ಮ ಮತ್ತು ಆಹುತಿ ನೀಡುವವನೂ ಬ್ರಹ್ಮನೇ. ಹೀಗೆ ಮಾಡುವ ಕರ್ಮದಲ್ಲಿ ಸಮತೋಲನ ಹೊಂದಿದವನು ಬ್ರಹ್ಮನನ್ನೇ, ಅಂದರೆ ಪರಮಾತ್ಮನನ್ನು ಸೇರುತ್ತಾನೆ. ಈ ಶ್ಲೋಕವನ್ನು ನಾವು ಸಾಮಾನ್ಯವಾಗಿ ಊಟಕ್ಕೆ ಮುಂಚೆ ಹೇಳುತ್ತೇವೆ. ಇದರ ಅರ್ಥವೇನೆಂದರೆ, ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ದೇವರನ್ನು ಕಾಣುವುದು. ನಾವು ಕೆಲಸ ಮಾಡುವ ಉಪಕರಣಗಳು, ಕೆಲಸ ಮಾಡುವ ನಾವು ಮತ್ತು ಅದರ ಫಲ ಎಲ್ಲವೂ ಆ ಪರಮಾತ್ಮನದ್ದೇ ಎಂದು ಭಾವಿಸಿದಾಗ ಅಹಂಕಾರ ಉಳಿಯುವುದಿಲ್ಲ. ಇದು ಕೆಲಸವನ್ನು ಪೂಜೆಯನ್ನಾಗಿ ಮಾಡುವ ಕಲೆ. ಕೃಷ್ಣನು ಇಲ್ಲಿ ವಿವಿಧ ಸಾಧಕರು ಮಾಡುವ ಯಜ್ಞಗಳನ್ನು ಪಟ್ಟಿ ಮಾಡುತ್ತಾನೆ. ದೈವಯಜ್ಞ, ದೇವತೆಗಳನ್ನು ಆರಾಧಿಸುವುದು. ಇಂದ್ರಿಯ ಸಂಯಮ ಯಜ್ಞ, ಕೆಟ್ಟದ್ದನ್ನು ಕೇಳದೆ ನೋಡದೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು. ದ್ರವ್ಯಯಜ್ಞ, ಸಂಪತ್ತನ್ನು ದಾನ ಮಾಡುವುದು. ತಪೋಯಜ್ಞ, ಕಠಿಣ ವ್ರತ ಮತ್ತು ಶಿಸ್ತಿನ ಜೀವನ. ಪ್ರಾಣಾಯಾಮ ಯಜ್ಞ, ಉಸಿರಾಟದ ಕ್ರಿಯೆಯನ್ನು ಭಗವಂತನಿಗೆ ಅರ್ಪಿಸುವುದು. ಇವೆಲ್ಲವೂ ಮನಸ್ಸನ್ನು ಶುದ್ಧೀಕರಿಸುವ ಹಾದಿಗಳು ಎಂದು ಕೃಷ್ಣ ವಿವರಿಸುತ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲೈ ಪರಂತಪನೆ, ದ್ರವ್ಯಮಯವಾದ ಅಂದರೆ ವಸ್ತುಗಳಿಂದ ಮಾಡುವ ಯಜ್ಞಕ್ಕಿಂತ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾದುದು. ಏಕೆಂದರೆ ಎಲ್ಲಾ ಕರ್ಮಗಳು ಅಂತಿಮವಾಗಿ ಜ್ಞಾನದಲ್ಲಿಯೇ ಪರ್ಯವಸಾನಗೊಳ್ಳುತ್ತವೆ. ಹಣದ ದಾನಕ್ಕಿಂತ ಜ್ಞಾನದ ದಾನ ದೊಡ್ಡದು. ನಾವು ಏನೇ ಕೆಲಸ ಮಾಡಿದರೂ ಅದು ನಮಗೆ ಜ್ಞಾನವನ್ನು ನೀಡಬೇಕು. ಜ್ಞಾನವಿಲ್ಲದ ಕೆಲಸ ಕೇವಲ ಶ್ರಮವಾಗುತ್ತದೆ. ಆದರೆ ಜ್ಞಾನದೊಂದಿಗೆ ಮಾಡುವ ಕೆಲಸವು ನಮ್ಮನ್ನು ಮುಕ್ತಿಯತ್ತ ಕೊಂಡೊಯ್ಯುತ್ತದೆ. ಜ್ಞಾನವೇ ಜೀವನದ ಅಂತಿಮ ಗುರಿ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ವಿವಿಧ ಸಾಧನೆಗಳ ಬಗ್ಗೆ ತಿಳಿದೆವು. ಆದರೆ ಈ ಜ್ಞಾನವನ್ನು ಪಡೆಯುವುದು ಹೇಗೆ? ಒಬ್ಬ ಗುರುವಿನ ಹತ್ತಿರ ನಾವು ಹೇಗೆ ನಡೆದುಕೊಳ್ಳಬೇಕು? ಜ್ಞಾನವು ನಮ್ಮ ಪಾಪಗಳನ್ನು ಹೇಗೆ ಸುಡುತ್ತದೆ? ಈ ಅದ್ಭುತ ವಿಷಯಗಳನ್ನು ನಾವು ನಾಳಿನ 24ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಜ್ಞಾನ ಯಜ್ಞದಲ್ಲಿ ನೀವು ಪಾಲ್ಗೊಳ್ಳಿ. ಧನ್ಯವಾದಗಳು.